ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಒಂದು ಪ್ರಮುಖವಾದಂಥ ನಿರ್ಣಯವನ್ನು ಮಾಡಿದ್ರು. ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಅದರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ನ ರಾಜ್ಯ ಘಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ. ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತೆ ಇರ್ತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಆದರೆ ಅದನ್ನು ಶಾರ್ಟ್ ಆಗಿ ಜಿರಾಮ್ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಸುದೀರ್ಘವಾದಂಥ ಆಡಳಿತ ನಡೆಸಿದಂಥವ್ರು, ಬಹುಶಃ ಹಲವಾರು ಯೋಜನೆಗಳು, ನೂರಾರು ಯೋಜನೆಗಳು ಬಂದಿದ್ದಾವೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಯಾವುದಾದರೂ ಪ್ರಮುಖವಾದಂಥ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ? ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದೆ, ಕೇಳಲಿಕ್ಕೆ ಬಯಸ್ತಿಲ್ಲ. ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ? ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರಗಳು ನಡೀಬೇಕಾದ್ರೆ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತಾರೆ. ನಾ ಈಗಿನ ಈ ಒಂದು ಜಿರಾಮ್ಜಿ ಅಂತಕ್ಕಂಥ ಬಿಲ್ಲಿನ ಬಗ್ಗೆ, ಈ ಯೋಜನೆ ಬಗ್ಗೆ ವಿಧಾನಸಭೆಯ ಅಧಿವೇಶನ 2 ದಿನದ ಅಧಿವೇಶನ ಕರೀತೀವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ. ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿ, ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನು ಕೊಡ್ತಕ್ಕಂಥದ್ದು, ಪ್ರಾರಂಭ ಆಗಿರ್ತಕ್ಕಂಥದ್ದು 100% ಕೇಂದ್ರ ಸರ್ಕಾರದ ಅನುದಾನ. ಈ ಕೇಂದ್ರ ಸರ್ಕಾರದ ಅನುದಾನವನ್ನು ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಒಂದು ಕ್ಯಾಪಿಟಲ್ ಅಸೆಟ್ನ ಎಷ್ಟು ನಿರ್ಮಾಣ ಆಗಿದೆ, ಇಲ್ಲ ಈ ಯೋಜನೆಗಳ ಹೆಸರಿನಲ್ಲಿ ಬರೀ ಕಳಬಿಲ್ ಮಾಡ್ಕೊಂಡು ಕೆಲಸನೇ ಮಾಡದೆ ಒಂದೊಂದು ಕೆಲಸದಲ್ಲಿ 4 ಬಾರಿ 3 ಬಾರಿ ಬಿಲ್ಲನ್ನು ಮಾಡಿಕೊಂಡು ಉಳ್ಳವರು ಇದನ್ನ ನಿರುದ್ಯೋಗಿಗಳ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದೆಲ್ಲ ಮಾಹಿತಿಗಳು ಸುದೀರ್ಘವಾಗಿ ತನಿಖೆಗಳಾದ ನಂತರ ಬಂದಂಥ ವರದಿ. ಅದರ ಹಿನ್ನೆಲೆಯಲ್ಲಿ ಈ ಒಂದು ಮಾಡಿಫಿಕೇಶನ್ ಅಂತಕ್ಕಂಥದ್ದನ್ನು ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ತರಬೇಕು ಅಂತ ತಂದಿದ್ದಾರೆ. ಒಳ್ಳೆಯ ಉದ್ದೇಶದಿಂದ. ಮನ್ರೇಗಾದಲ್ಲಿ ಇದ್ದಂಥ ಹಲವಾರು ತಪ್ಪುಗಳೇನಿದೆ, ಲ್ಯಾಕುನಗಳೇನಿತ್ತು, ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈ ಯೋಜನೆ ಪ್ರಾರಂಭ ಆಗಿದ್ದು 2006-07 ಪ್ರಾರಂಭ ಆಯಿತು. 2013-14 ಟೋಟಲ್ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು 1660 ಕೋಟಿ 2006-07 2013-14 ನಂತರ 2014-15 2025-26 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3210 ಕೋಟಿ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು. ದಿನಗೂಲಿದೆ ಪರ್ಸೆಂಟೇಜ್ 3210. ಸೆಂಟ್ರಲ್ ಫಂಡು ರಿಲೀಸ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 2006 2013 2,13,220 ಕೋಟಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 8,53,810 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣದಲ್ಲಿ ಟೋಟಲ್ ವರ್ಕ್ಸ್ ಕಂಪ್ಲೀಟ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 153 ಲಕ್ಷ ವರ್ಕ್ಗಳು. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 862 ಲಕ್ಷ ವರ್ಕ್ಗಳು ಕಂಪ್ಲೀಟ್ ಆಗಿದೆ. ಇಂಡಿವಿಜುವಲ್ ಅಸೆಟ್ಟು ಕ್ರಿಯೇಷನ್ ಆಗಿರ್ತಕ್ಕಂಥದ್ದು UPA ಸರ್ಕಾರದಲ್ಲಿ 17.6%, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ
ಇಂಡಿವಿಜುವಲ್ ಅಸೆಟ್ ಕ್ರಿಯೇಟ್ ಆಗಿರತಕ್ಕಂಥದ್ದು 62.95%. ಆಧಾರ್ ಸೀಡಿಂಗ್ ಇನ್ ನರೇಗಾ ಸಾಫ್ಟ್ ಆಕ್ಟಿವ್ ವರ್ಕರ್ಸ್ ಇನ್ ಕ್ರೋರ್ 0.76 ಇನ್ ಜನವರಿ 2014ಗೆ UPA ಸರ್ಕಾರ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 12.12 ಕೋಟಿ. ಇನ್ನು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇಂಪ್ಲಿಮೆಂಟೆಡ್ ಇನ್ 28 ಸ್ಟೇಟ್ಸ್ ಅಂಡ್ 5 ಯೂನಿಯನ್ ಟೆರಿಟರೀಸ್ NDA ಸರ್ಕಾರದಲ್ಲಿ. ಇಲ್ಲಿ UPA ಸರ್ಕಾರದ್ದು ಯಾವುದೇ ರೀತಿಯ ಮಾಹಿತಿ ಇಲ್ಲ, ನಾಟ್ ಅವೈಲಬಲ್. ಇನ್ನು ಜಿಯೋ ಟ್ಯಾಗಿಂಗ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಅಸೆಟ್ಸ್ ಆ ಪ್ರಾವಿಷನ್ ಇಟ್ಕೊಂಡಿರಲಿಲ್ಲ UPA ಸರ್ಕಾರದಲ್ಲಿ. More than 6.44 crore assets already geo tagged in public domain NDA ಸರ್ಕಾರದಲ್ಲಿ.